Hey guys, welcome back to my channel Spurti Vlogs. So guys, ಇವತ್ತು ಬಂದ್ಬಿಟ್ಟು Tuesday and ಇವತ್ತು I did not go to college because I'm not at all feeling well and full unwell ಆಗಿದೆ. Thursday ಇವತ್ತು Tuesday. So ಇಷ್ಟು ದಿನ I was not at all feeling well, so ಅದಕ್ಕೆ ನಾನು vlog ಏನು ಮಾಡೋಕ್ಕೆ ಹೋಗಿಲ್ಲ and ಏನು ಮಾಡು ಕೂಡ ಇಲ್ಲ. So ಅದಕ್ಕೆ ಇವತ್ತು I thought I'll film a random day in my life vlog ತರ. So ಅದಕ್ಕೆ ನಿಮಗೆ ಏನಾದರೂ ಈ vlog ಇಷ್ಟ ಆದರೆ like, share, comment and also don't forget to subscribe. ಇನ್ನು ನನ್ನ ವಾಯ್ಸ್ ಪ್ರಾಪರ್ ಆಗಿ ಸೆಟ್ ಆಗಿಲ್ಲ. ಇಟ್ಸ್ ಓಕೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ವ್ಲಾಗ್ಸ್. ಇವತ್ತು ಏನೇನಾಗುತ್ತೆ, ಏನೇನು ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ದಿಸ್ ಇಸ್ ಮೈ ಮಾರ್ನಿಂಗ್ ಡೋಸ್, ಮೈ ಮಾರ್ನಿಂಗ್ ಹ್ಯಾಪಿನೆಸ್ ಥರ. ಏನಂದರೆ ನನಗೆ ಈ 4 ಡೇಸಿಂದ ನನಗೆ ಫ್ರೆಶ್ ಕೂಡ ಕುಡಿಯೋಕ್ಕಾಗಿಲ್ಲ. ಬಿಕಾಸ್ ಐ ವಾಸ್ ಫೀಲಿಂಗ್ ಸೋ ಮಚ್ ನಾಸಿಯಾ, ಒಂಥರ ಏನೂ ಆಗ್ತಾಯಿಲ್ಲ. ಊಟ ನೋಡಿದ್ರೆ ವಾಂತಿ, ನೀರು ನೋಡಿದ್ರೆ ವಾಂತಿ, ನಾರ್ಮಲ್ ವಾಟರ್ ಕೂಡ ನನಗೆ ತೊಗೊಳಕ್ಕಾಗಿಲ್ಲ. ಮೈ ಬಾಡಿ ವಾಸ್ ನಾಟ್ ಟೇಕಿಂಗ್ ಇಟ್. ಸೊ ಅದಕ್ಕೆ ಫ್ರೆಶ್ನ ಬಿಟ್ಬಿಟ್ಟಿದ್ದೆ ನಾನು ಆಲ್ಮೋಸ್ಟ್ 4 ಡೇಸಿಂದ. ದಿಸ್ ಈಸ್ ಫ್ರೆಶ್. ಸೊ ಇವಾಗ ಬೆಳಗ್ಗೆ ಚೆನ್ನಾಗಿ ಒಂದು ಗ್ಲಾಸ್ ಫ್ರೆಶ್ ಕೊಟ್ಬಿಟ್ಟು ದೆನ್ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ಮೈ ಡೇ. ಸೊ ಹ್ಯಾಪಿ. ಸೊ ನಾನು ಯಶಿಕಾ ಇಬ್ಬರು ಕೂಡ ಕಾಲೇಜ್ಗೆ ಹೋಗಿಲ್ಲ, ಬರೀ ನಮ್ಮ ತಮ್ಮಂದ್ರನ್ನ ಕಲಿಸ್ಬಿಟ್ಟಿದ್ದೀರಿ. ಬಿಕಾಸ್ ಅವ್ರಿದ್ರೆ ಮನೇಲಿ ಫುಲ್ ಕಾಟ ಕೊಡ್ತಾ ಇರ್ತಾರೆ. ಸೊ ಅದಕ್ಕೆ ಬಾಯ್ ಬಾಯ್ ಅಂತ ಅಂದ್ಬಿಟ್ಟು ಅವ್ರನ್ನ ಕಲಿಸ್ಬಿಟ್ಟು ನಾವು ಮಾತ್ರ ಮನೇಲಿ ಇರ್ತೀವಿ. ಆ್ಯಂಡ್ ಆಲ್ಸೋ ಇವತ್ತು ಸ್ವಲ್ಪ ನಂದು ಸ್ಕಿನ್ ಕೇರ್ ಬಗ್ಗೆ ಸ್ವಲ್ಪ ಹೇಳ್ತೀನಿ. ಬಿಕಾಸ್ ರೀಸೆಂಟ್ ಟೈಮ್ಸಲ್ಲಿ ಪೀಪಲ್ ಹ್ಯಾವ್ ಕಂಟಿನ್ಯೂಸ್ಲಿ ಬೀನ್ ಆಸ್ಕಿಂಗ್ ಅಬೌಟ್ ಇಟ್. ಸೊ ಅದಕ್ಕೆ ಅದ್ರ ಬಗ್ಗೆ ಕೂಡ ಶೇರ್ ಮಾಡ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಸೊ ಐಲ್ ಗೋ ಹ್ಯಾವ್ ದಿಸ್. ಗೈಸ್, ನಾನು ಆಗಲೇ ಹೇಳ್ದಂಗೆ ಇವತ್ತು ನನ್ನ ಸ್ಕಿನ್ ಕೇರ್ನ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಿದ್ದೀನಿ. ನನ್ನ ಬೇಸಿಕ್ ಡೈಲಿ ಸ್ಕಿನ್ ಕೇರ್ ಏನಿರುತ್ತೆ ಅಂತ ಅಂದ್ಬಿಟ್ಟು. ಬಿಕಾಸ್ ತುಂಬ ಜನ ನನ್ನ ರೀಸೆಂಟ್ ವ್ಲಾಗ್ಸಲ್ಲೆಲ್ಲ ತುಂಬ ಕೇಳಿದ್ರಿ. ಮತ್ತು ನಾನು ಇಂಡಿಯಾಗೆ ಬಂದಮೇಲೆ ಐ ಚೇಂಜ್ಡ್ ಆಲ್ ದಿ ಪ್ರಾಡಕ್ಟ್ಸ್. ಅದಕ್ಕೆ ನಿಮ್ಮೆಲ್ಲರಿಗೂ ಶೇರ್ ಮಾಡಿದ್ರೆ ನಿಮಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡು ಐ ಆಮ್ ಶೇರಿಂಗ್ ಇಟ್ ಹಿಯರ್. ಆ್ಯಂಡ್ ಫಸ್ಟ್ಲಿ ಬಂದುಬಿಟ್ಟು ನಾನು ಫ್ರಾನ್ಸಿಂದ ಇಂಡಿಯಾಗೆ ಬಂದಮೇಲೆ ನನಗೆ ಸ್ಕಿನ್ ತುಂಬ ಅಲರ್ಜಿಕ್ ಮತ್ತು ತುಂಬ ರ್ಯಾಷಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಿಕಾಸ್ ಇಂಡಿಯಾ ಟೆಂಪ್ರೇಚರ್ ನಂಗೆ ಸೆಟ್ ಆಗಿಲ್ಲ. ಬಿಕಾಸ್ ಪೀಕ್ ಸಮ್ಮರ್ ಇತ್ತು ನಾನು ಬಂದಾಗ. ಆ್ಯಂಡ್ ನಂಗೆ ಒಂಚೂರು ತಡೆಯೋಕ್ಕಾಗಿಲ್ಲ. ನನಗೆ ಫುಲ್ ರ್ಯಾಷಸ್ ಫೋರ್ಹೆಡ್ ಮೇಲೆ ಮತ್ತು ಅರೌಂಡ್ ಮೈ ಮೌತ್. ಆ್ಯಂಡ್ ಆಲ್ಸೋ ನನಗೆ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಆಯಿತು. ಬಿಕಾಸ್ ನೈಟ್ ನಂಗೆ ನಿದ್ದೆ ಬರ್ತಿರ್ಲಿಲ್ಲ. ಸೊ ಇದೆಲ್ಲ ಕಾರಣದಿಂದ ನನಗೆ ಸ್ಕಿನ್ ತುಂಬ ಹಾಳಾಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಇನ್ನೊಂದು ಥಿಂಗ್ ಏನಂತಂದರೆ, ನಾನು ಸ್ಪೈಸಿ ಫುಡ್ ಎಲ್ಲ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅರೌಂಡ್ 6 ಮಂತ್ಸ್ ನಾನು ಬರೀ ಬ್ಲ್ಯಾಂಡ್ ಫುಡ್ ತಿಂತಿದ್ದೆ. ಯಾವಾಗೋ ಒಂದು ಸತಿ ಸ್ಪೈಸಿ ಫುಡ್ನ ತಿಂತಿದ್ದು. ಬಟ್ ಇಂಡಿಯಾಗೆ ಬಂದಮೇಲೆ ನಮ್ಮ ಇಂಡಿಯನ್ ಮಸಾಲ, ಸ್ಪೈಸಿ ಫುಡ್ಸ್ ಎಲ್ಲ ಕನ್ಸ್ಯೂಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದು ಕೂಡ ಬೇರೆ ಥರ ರಿಯಾಕ್ಟ್ ಆಯಿತು. ಸೊ ಅದು ಎಲ್ಲದರಿಂದ ಡೀಪ್ ಪಿಗ್ಮೆಂಟೇಷನ್ಸ್, ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ಸ್ ಎಲ್ಲ ಸ್ಟಾರ್ಟ್ ಆಗಿ ನನ್ನ ಸ್ಕಿನ್ ಫುಲ್ ಒಂಥರ ಬ್ಯಾಡ್ ಕಂಡೀಷನಲ್ಲಿ ಆಗಿಬಿಟ್ಟಿತ್ತು. ಸೊ ಏನು ಮಾಡೋದು ಅಂತ ಫುಲ್ ಯೋಚನೆ ಮಾಡ್ತಿದ್ದೆ. ಅವಾಗ ನನಗೆ ಗೊತ್ತಾಗಿದ್ದು ಕ್ಯೂರ್ ಸ್ಕಿನ್ ಅಂತ ಅಂದ್ಬಿಟ್ಟು. ಸೊ ಕ್ಯೂರ್ ಸ್ಕಿನ್ ಇಸ್ ಆನ್ ಅಪ್ಲಿಕೇಶನ್. ಅಲ್ಲಿ ಬಂದ್ಬಿಟ್ಟು ಡರ್ಮಟಾಲಜಿಸ್ಟ್, ಸೊ ಅವ್ರು ಬಂದ್ಬಿಟ್ಟು ಆ ಅಪ್ಲಿಕೇಶನಲ್ಲಿ ನಮಗೆ ಗೈಡ್ ಮಾಡ್ತಾರೆ. ಸೊ ನಾವು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ನಮ್ಗೆ ಏನು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀವಿ, ಫೇಸ್, ಹೇರ್ ಆರ್ ಸ್ಕಿನ್, ಬಾಡಿ, ಸೊ ಯಾವ ಥರ ನಾವು ಏನರಲ್ಲಿ ನಾವು ಜಾಸ್ತಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಿದ್ದೀವಿ ಅದನ್ನು ನಾವು ಅವ್ರಿಗೆ ಹೇಳಬೇಕು. ದೆನ್ ದೇ ವಿಲ್ ಆಸ್ಕ್ ಯು. ಸೊ ನಿಮ್ಮ ಹೆಸರು, ನಿಮ್ಮ ಏಜ್, ಜೆಂಡರ್ ಆ್ಯಂಡ್ ನಿಮ್ಮ PMS ಎಲ್ಲದನ್ನು ಕೂಡ ಅವ್ರು ಕೇಳ್ತಾರೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ನನಗಾಗಿದ್ದು ಫೇಸ್ ಸ್ಕಿನ್ ಅಲರ್ಜಿ ಅಲ್ವಾ. ಸೊ ಅದಕ್ಕೆ ಫೇಸ್ದು ಒಂದು ಫೋಟೋ, ಅದು ಸನ್ಲೈಟಲ್ಲೇ ಇರಬೇಕು. ಸೊ ಸನ್ಲೈಟಲ್ಲಿ ಒಂದು ಫೋಟೋ ಇಟ್ಬಿಟ್ಟು ಅಪ್ಲಿಕೇಶನಲ್ಲಿ ಫಿಲ್ ಮಾಡಿದಾಗ ಸೊ ಅವ್ರಿಗೆ ಗೊತ್ತಾಗುತ್ತೆ ಯಾವ ಪಾರ್ಟ್ ಆಫ್ ದ ಫೇಸಲ್ಲಿ ನಮ್ಗೆ ಏನಾಗಿದೆ ಅಂತ ಅಂದ್ಬಿಟ್ಟು ಅವ್ರು ಕ್ಲೀನಾಗಿ ಅನಲೈಸ್ ಮಾಡಿ ಅದ್ರ ಬೇಸ್ಡಾಗಿ ನಿಮಗೆ ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾರೆ. ನಿಮ್ಮನ್ನು ಕೂಡ ತುಂಬ ಪ್ರಶ್ನೆಗಳನ್ನ ಕೇಳಿ ಕಿಟ್ನ ಪ್ರಿಪೇರ್ ಮಾಡ್ತಾರೆ. ಸೊ ಒಂದು ಕಿಟ್ಟಲ್ಲಿ 3 ಪ್ರಾಡಕ್ಟ್ಸ್ ಇಂದ ಟು 5 ಪ್ರಾಡಕ್ಟ್ಸ್ ಆ್ಯಂಡ್ ಮೆನಿ ಮೋರ್ ಇರುತ್ತೆ. ಸೊ ನಾನು ಚೂಸ್ ಮಾಡಿದ್ದು ಬಂದ್ಬಿಟ್ಟು 5 ಪ್ರಾಡಕ್ಟ್ಸ್ ಇರೋ ಕಿಟ್. ಸೊ ಅದರಲ್ಲಿ ಎಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು ಫ್ರಮ್ ಫೇಸ್ ವಾಶ್ ಟು ಸನ್ಸ್ಕ್ರೀನ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ಚೂಸ್ ಮಾಡಿದೆ. ಸ್ಟಾರ್ಟಿಂಗ್ ಬಂದ್ಬಿಟ್ಟು 1499 ಸ್ಟಾರ್ಟ್ ಆಗುತ್ತೆ. ಸೊ ನೀವು ನಿಮ್ಗೆ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನೆಲ್ಲದನ್ನು ಹೇಳ್ಕೊಬೋದು. ನಾನು ಬಂದ್ಬಿಟ್ಟು ಎಲ್ಲ ಟೆಕ್ಸ್ಟೈಲ್ ಮಾಡಿದ್ದು. ನಿಮ್ಗೆ ಏನಾದರೂ ಕಾಲ್ ಮಾಡಬೇಕು ಅಥವಾ ನಿಮಗೆ ಟೆಕ್ಸ್ಟೈಲ್ ಕಂಫರ್ಟಬಲ್ ಇಲ್ಲ, ನೀವು ಡಾಕ್ಟರ್ಸ್ ಹತ್ರ ಡೈರೆಕ್ಟಾಗಿ ಮಾತಾಡಬೇಕು ಅಂದರೆ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ನಾನು ಚೂಸ್ ಮಾಡಿದ ಕಿಟ್ ಬಂದ್ಬಿಟ್ಟು ಪ್ರಾಡಕ್ಟ್ ಆಫ್ 5 ಬಂದ್ಬಿಟ್ಟು 2200 ಆಗುತ್ತೆ. ನನಗೆ ಕೂಡ ಕಿಟ್ ಬಂದಿದೆ.
ಸೊ ಫಸ್ಟ್ ನಾನು ಯೂಸ್ ಮಾಡಿಬಿಟ್ಟು ನನಗೆ ಅದು ವರ್ಕ್ ಆಗ್ತಿದ್ರೆ ಮಾತ್ರ ನಾನು ನಿಮ್ಮೆಲ್ಲರಿಗೂ ಸಜೆಸ್ಟ್ ಮಾಡೋಕ್ಕಾಗೋದು. ಸೊ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸ್ ಇರುತ್ತೆ. ಸೊ ಇದನ್ನು ಕೂಡ ಎಷ್ಟು ಡೇಸ್ ತೊಗೊಬೇಕು ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ವೈಟಲ್ ಬೂಸ್ಟ್ ಟ್ಯಾಬ್ಲೆಟ್ಸ್ ಅಂತ ಅಂದ್ಬಿಟ್ಟು, ಅದ್ರ ಜೊತೆಗೆ ನೆಕ್ಸ್ಟ್ ವಿ ಹ್ಯಾವ್ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್. ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್. ಸೊ ಇದು ಬಂದ್ಬಿಟ್ಟು ಆಕ್ವಾ ಸನ್ಸ್ಕ್ರೀನ್ ವಿತ್ UV ಫಿಲ್ಟರ್ಸ್, SPF 50 ಇದೆ. ಯಾವಾಗ ನನ್ನ ಡೈಲಿ ಶೆಡ್ಯೂಲ್ ತುಂಬ ಸ್ಟ್ರೆಸ್ಫುಲ್ ಆಯಿತು ಆ್ಯಂಡ್ ಐ ಹ್ಯಾಡ್ ನೋ ಪ್ರಾಪರ್ ಸ್ಲೀಪ್, ಆ ಟೈಮಲ್ಲೆಲ್ಲ ನನಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಯಿತು. ಸೊ ಅದಕ್ಕೆ ದಿಸ್ ಇಸ್ ಅಂಡರ್ ಐ ಜೆಲ್. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯೂರ್ ಸ್ಕಿನ್ ಅವ್ರದ್ದು ಬ್ಯಾರಿಯರ್ ರೀಸ್ಟ್ರಕ್ಚರ್ ಕ್ರೀಮ್. ಸೊ ಇಷ್ಟು ಬಂದ್ಬಿಟ್ಟು ನನಗೆ ಡಾಕ್ಟರ್ ಸಜೆಸ್ಟ್ ಮಾಡೋದು ಪ್ರಾಡಕ್ಟ್ ಆಫ್ 5 ಆ್ಯಂಡ್ ನಾನು ಇದನ್ನು ಚೂಸ್ ಮಾಡಿ ತೊಗೊಂಡಿರೋದು. ಸೊ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಥರ ಪ್ರಾಡಕ್ಟ್ ಟಾಕಿಟ್ನ ಪ್ರಿಪೇರ್ ಮಾಡ್ತಾರೆ. ನಿಮ್ಮ ಸ್ಕಿನ್ಗೆ ಏನು ರಿಕ್ವೈರ್ಡ್ ಇದೆಯೋ ಅದನ್ನು ಮಾತ್ರ ಮಾಡೋದು. ಯಾವ ಥರ ಬೇಕೋ ಆ ಥರ ಪರ್ಸ್ನಲ್ ಸ್ಕಿನ್ ಕೇರ್ನ ಸೆಟ್ ಮಾಡಿ ಕಳಿಸಿದ್ದಾರೆ. ಆ್ಯಂಡ್ ಆಲ್ಸೋ ರೆಗ್ಯುಲರ್ಲಿ ಡರ್ಮಟಾಲಜಿಸ್ಟ್ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಿರ್ತಾರೆ, ನಿಮ್ಮ ಸ್ಕಿನ್ ಪ್ರಾಪರ್ ಆಗ್ತಿದೆಯಾ ಏನು ಅಂತ ಅಂದ್ಬಿಟ್ಟು. 98% ಯೂಸರ್ಸ್ಗೆ ವಿತಿನ್ 3 ವೀಕ್ಸಲ್ಲಿ ರಿಸಲ್ಟ್ಸ್ ಗೊತ್ತಾಗುತ್ತೆ. ಆ್ಯಂಡ್ ನನ್ನ ಕೂಪನ್ ಕೋಡ್ ಇದೆ ಸ್ಫೂರ್ತಿ 100 ಅಂತ. ಅದನ್ನೇನಾದರೂ ನೀವು ಯೂಸ್ ಮಾಡಿದ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನಾನು ಆ್ಯಪ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಆಲ್ಸೋ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. ಕ್ಯೂರ್ ಸ್ಕಿನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲಿ ಮತ್ತು ಆ್ಯಪ್ ಸ್ಟೋರಲ್ಲಿ ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸೊ ದಿಸ್ ಇಸ್ ವಾಟ್ ಐ ವಾಂಟೆಡ್ ಟು ಶೇರ್ ವಿತ್ ಯು ಆಲ್ ಗೈಸ್. ಸೊ ನಾವು ಲೆಟ್ಸ್ ಕಂಟಿನ್ಯೂ ದ ಬ್ಲಾಗ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಕೈಮಾ ಗೊಜ್ಜು ರೆಸಿಪಿ. ಅದು ನಮ್ಮ ಮನೆಯಲ್ಲಿ ಮಾಡೋ ಸ್ಟೈಲಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಇಟ್ ಇಸ್ ರಿಚ್ ಇನ್ ಪ್ರೋಟೀನ್ಸ್. ಅದಕ್ಕೆ ಹೆಂಗೆ ಮಾಡೋದು ಅಂತ ನೋಡೋಣ. ಫಸ್ಟ್ ಇಲ್ಲಿ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಪ್ಯಾನ್ ಅವ್ರು ಕುಕ್ಕರ್ ತೊಗೊಳ್ಳಿ. ಕುಕ್ಕರಲ್ಲಿ ತೊಗೊಂಡ್ರೆ ಅದನ್ನು ಕುಕ್ ಮಾಡೋಕ್ಕೂ ಕೂಡ ಈಸಿ ಆಗುತ್ತೆ ಆ್ಯಂಡ್ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು ಆಯಿಲ್ ಹಾಕ್ಕೊಂಡು ಅದಾದಮೇಲೆ ಚಾಪ್ಡ್ ಅನಿಯನ್ಸ್. ಸೊ ಒಂದು ಸ್ವಲ್ಪ ಜಾಸ್ತಿ ಅನಿಯನ್ಸೇ ಹಾಕ್ಕೊಳ್ಳಿ, ಯಾಕಂದರೆ ಇದಕ್ಕೆ ವೆಜಿಟೇಬಲ್ಸ್ ಜಾಸ್ತಿ ಹಾಕ್ತೀವಿ, ಕೈಮಾ ಕಮ್ಮಿ ಹಾಕ್ತೀವಿ, ಅದರಿಂದನೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ನೆಕ್ಸ್ಟ್ ಇಲ್ಲಿ ಇನ್ನೇನು ಒಂಚೂರು ಟ್ರಾನ್ಸ್ಲೂಸೆಂಟ್ ಆಗ್ತಿದೆ ಅನಿಯನ್ಸ್ ಅಂದಾಗ ಬಟಾಣಿ ಹಾಕ್ಕೊಳ್ಳಿ. ಹಸಿ ಬಟಾಣಿ ಸ್ಟೋರಲ್ಲಿ ಆಲ್ರೆಡಿ ಪೀಲ್ ಮಾಡಿಟ್ಟಿರ್ತಾರಲ್ಲ ಅದೆಲ್ಲ ತೊಗೊಂಬರ್ಬೇಡಿ. ಬೇಕಾ ಫ್ರೋಝನ್ ಬಟಾಣಿ ಸಿಕ್ಕಿಲ್ಲ ಅಂದರೆ ಹಾಕೊಬೋದು, ಅಥವಾ ಫ್ರೆಶ್ ಬಟಾಣಿನೇ ಹಾಕ್ಕೊಳ್ಳಿ. ಆವಾಗಲೇ ಟೇಸ್ಟ್ ತುಂಬ ಚೆನ್ನಾಗಿರೋದು. ಆ ಬಟಾಣಿದು ಒಂಥರ ಟೇಸ್ಟ್ ಇರುತ್ತಲ್ಲ, ಅದು ಚೆನ್ನಾಗಿರೋದು. ಈ ರೆಸಿಪಿ ಎಸ್ಪೆಷಲಿ ಪೋಸ್ಟ್ ಪ್ರೆಗ್ನೆನ್ಸಿ ವುಮೆನ್ಸ್ಗೆಲ್ಲ ಕೊಡ್ತಾರೆ, ಬಾಣಂತನ ಟೈಮಲ್ಲೆಲ್ಲ. ಇದು ನಮ್ಮ ಅಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಿದ್ರು ಆ್ಯಂಡ್ ನಮ್ಮ ಮಮ್ಮಿ ಕಲ್ತ್ಕೊಂಡು ನಮ್ಮ ಮಮ್ಮಿ ನಂಗೆ ಹೇಳ್ಕೊಟ್ಟಿದ್ದು ರೆಸಿಪಿ ಇದು. ಪಾಪು ಸೋನು ಎಲ್ಲ ಹುಟ್ಟಿದಾಗ, ಪಾಪು ಹುಟ್ಟಿದಾಗ ಅನ್ಸುತ್ತೆ ನಾನು ಆವಾಗಲೇ ಫಸ್ಟ್ ಟೈಮ್ ಇದು ಮಾಡೋಕ್ಕೆ ಕಲ್ತಿದ್ದು ಆ್ಯಂಡ್ ನಮ್ಮ ಮಮ್ಮಿಗೆ ಮಾಡಿಕೊಡ್ತಿದ್ದೆ. ನಾವು ಲೆಟ್ಸ್ ಕಮ್ ಬ್ಯಾಕ್ ಟು ದ ರೆಸಿಪಿ. ನೆಕ್ಸ್ಟ್ ಇಲ್ಲಿ ನಾನು ಚಾಪ್ಡ್ ಪೊಟ್ಯಾಟೋಸ್ನ ಹಾಕಿದ್ದೀನಿ. ಫೈನ್ಲಿ ಚಾಪ್ಡ್ ಬೇಡ, ಒಂದು ಸ್ವಲ್ಪ ದಪ್ಪ ಇದ್ರೂ ಓಕೆ. ಸೊ ರಫ್ಲಿ ಚಾಪ್ಡ್ ಹಾಕ್ಬಾರ್ದು. ಅದಾದಮೇಲೆ ಕ್ಲೀನಾಗಿ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಮತ್ತು ಮಟನ್ದು 2 ಪೀಸ್ ಹಾಕ್ತಿದ್ದೀನಿ. ಇದರಲ್ಲಿ ಫುಲ್ ಫ್ಯಾಟ್ ಇತ್ತು, ಸೊ ಅದಕ್ಕೆ ಒಂದು 2 ಪೀಸ್ ಮಟನ್ದು ಫ್ಯಾಟ್ ಏನಾದರೂ ಇದ್ದರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಇಫ್ ಯು ವಾಂಟ್ ಯು ಕ್ಯಾನ್ ಡೆಫಿನೆಟ್ಲಿ ಸ್ಕಿಪ್. ನಂಗೆ ಇಷ್ಟ ಅಂತ ಅಂದ್ಬಿಟ್ಟು ಅದನ್ನು ಹಾಕ್ಕೊಂಡಿರೋದು. ಕೊಬ್ಬು ಚರ್ಬಿ ಅಂತ ಏನು ಹೇಳ್ತಾರೆ ಅದನ್ನು. ಮತ್ತು ಇದಕ್ಕೆ ಒಂದು 2 ಕಟ್ಟಾಗೋಷ್ಟು ಸಬ್ಬಕ್ಕಿ ಸೊಪ್ಪು, ಒಂದು ದೊಡ್ಡ ಕಟ್ಟು ಇಲ್ಲಾಂದರೆ 2 ಕಟ್ಟಾಗೋಷ್ಟು ಚಿಕ್ಕದಿದ್ದರೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಅದಾದಮೇಲೆ ಕಟ್ ಮಾಡಿ ತಿರ್ಗಾ ನೀರಲ್ಲಿ ಹಾಕಿ ಒಂದು 10 ನಿಮಿಷ ಬಿಟ್ಟು ಅದಾದಮೇಲೆ ಹಾಕೊಬೇಕು, ಯಾಕಂದರೆ ಮಣ್ಣು ತುಂಬ ಇರುತ್ತೆ. ಈ ಸೊಪ್ಪನ್ನ ಸಬ್ಸಿಗೆ ಸೊಪ್ಪು ಅಂತ ಕೂಡ ಹೇಳ್ತಾರೆ. ನನಗೆ ಸಬ್ಬಕ್ಕಿ ಸೊಪ್ಪು ಅಂತ ಹೇಳಿನೇ ಅಭ್ಯಾಸ. ಆ್ಯಂಡ್ ಇದನ್ನು ದಿಲ್ ಲೀವ್ಸ್ ಅಂತ ಕೂಡ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹಾಕಿದ್ಮೇಲೆ ಕೂಡ ಲೈಕ್ ಒಂದು ಇಂಗ್ರೀಡಿಯೆಂಟ್ ಹಾಕಿದ್ಮೇಲೆ ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಅದು ಕುಕ್ ಆಗೋ ತನಕ ಕಾಯಬೇಕು. ಸೊ ಇವಾಗೆಲ್ಲ ಕುಕ್ ಆಗಿದೆ 150-50% ಅಂತ ಅನಿಸಿದಾಗ ಮಿನ್ಸ್ಡ್ ಮೀಟ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಕೈಮಾ ಅಂತಾರೆ. ಸೊ ಇದು ಆಲ್ರೆಡಿ ಶಾಪಲ್ಲೇ ಎಲ್ಲ ಈ ಥರ ಮಾಡಿ ಕೊಡ್ತಾರೆ. ನೀವು ಒಂದು ಸತಿ ಮಿಕ್ಸಿಯಲ್ಲಿ ರುಬ್ಕೋಬೋದು. ಮತ್ತು ಇದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲೀಸ್ ಮತ್ತು ಕಡಲೆಪಪ್ಪು ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ರುಬ್ಬಿಡ್ತೀವಿ. ಸೊ ಅದೇ ಮಿಕ್ಸ್ಚರ್ನ ಇಲ್ಲಿ ನಾನು ಆ್ಯಡ್ ಮಾಡ್ಕೊಂಡಿರೋದು. ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಪ್ರೇಟಾಗಿ ಹಾಕಿಲ್ಲ. ನೀವೇನಾದರೂ ಆ ಥರ ಮಾಡಿಲ್ಲ ಅಂದರೆ ಸಪ್ರೇಟಾಗಿ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋಬೋದು. ಮತ್ತು ಇಲ್ಲಿ ಎಲ್ಲ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡಿದ್ದೀನಿ. ಸಾಲ್ಟ್, ಟರ್ಮರಿಕ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ 4 ಮಸಾಲ ನಾನು ಹಾಕಿರೋದು. ಅದು ಬಿಟ್ಟು ಬೇರೆ ಏನೂ ಹಾಕಿಲ್ಲ. ಮತ್ತು ನಾವು ಕೈಮಾ ಸಾರು ಅಂತ ಮಾಡ್ತೀವಲ್ಲ ಅದಕ್ಕೆ ಕೀಮಾ ಬಾಲ್ಸ್ನ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಅದನ್ನೇ ನಾನು ಆ್ಯಡ್ ಮಾಡಿರೋದು. ನಮ್ಮ ಮನೇಲಿ ಕೀಮಾ ಸಾರು ಕೂಡ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ಇದು ಒಂದು ಸ್ವಲ್ಪ ತೊಗೊಂಡ್ಬಿಟ್ಟು ಈ ಥರ ಗೊಜ್ಜು ಮಾಡೋಣ ಮತ್ತು ನ್ಯೂ ರೆಸಿಪಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು. ಇದು ಯೂಶ್ವಲಿ ಮಿಲಿಟ್ರಿ ಹೋಟೆಲ್ಸಲ್ಲೆಲ್ಲ ಸಿಗುತ್ತೆ ಅನಿಸುತ್ತೆ. ನಾನು ಯಾವತ್ತೂ ಎಲ್ಲೂ ಆಚೆ ಟ್ರೈ ಮಾಡಿಲ್ಲ. ಬಟ್ ನಮ್ಮ ಮನೇಲಿ ಇದನ್ನು ತುಂಬ ಇಷ್ಟಪಟ್ಟು ಎಲ್ಲರೂ ಮಾಡಿಕೊಂಡು ತಿಂತೀವಿ. ಎಸ್ಪೆಷಲಿ ದೋಸೆ, ಚಪಾತಿ, ಪೂರಿಗೆಲ್ಲ
ಎಲ್ಲ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಆ್ಯಂಡ್ ಇವಾಗ ಬಂದುಬಿಟ್ಟು ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2-3 ವಿಸಲ್ ಮಾಡಿದ್ರೆ ಸಾಕು. ಇಲ್ಲ ನಿಮಗೆ ಟೈಮ್ ಜಾಸ್ತಿ ಇದೆ, ಸ್ಲೋ ಕುಕ್ ಮಾಡ್ತೀರಾ ಅಂದರೆ ಕೂಡ ಸ್ಲೋ ಕುಕ್ ಮಾಡ್ಬೋದು. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ಕುಕ್ ಮಾಡಿದ್ದೆ, ಯಾಕಂದರೆ ನಂಗೆ ಒಂಚೂರು ಗ್ರೇವಿ ಥರ ಇರಬೇಕು ಅಂತ ಅನಿಸ್ತು. ಬಿಕಾಸ್ ನಾವು ಇವತ್ತು ದೋಸೆ ಜೊತೆ ತಿಂತಿರೋದು, ಸೊ ದೋಸೆ ಒಳಗಡೆ ಸ್ಟಫಿಂಗ್ ಕೂಡ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು, ಅದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲ ನಾರ್ಮಲಾಗಿ ದೋಸೆ ಜೊತೆ ಕರಿ ಹೆಂಗೆ ತಿಂತೀರಾ ಹಂಗೆ ತಿನ್ಬೇಕಂದ್ರೆ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಎಗ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ದಿಸ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಇಷ್ಟ ಇದೆ ಅಂತಂದರೆ ಮಾತ್ರ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಡ್ ಮಾಡಿದೆ ಯಾಕಂದರೆ ನನಗೆ ಎಗ್ಸ್ ಇದ್ದರೆ ಅದೇನೋ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಅದು ಲಾಸ್ಟಲ್ಲಿ ನಮ್ಮ ಮಮ್ಮಿ ಕೂಡ ಎಗ್ ಹಾಕು ಅಂತಿದ್ರು. ಸರಿ ಅಂತ ಅಂದ್ಬಿಟ್ಟು ಒಂದು 5 ಎಗ್ಸ್ ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಸೊ ಫಸ್ಟ್ 4 ಹಾಕ್ತೆ, ಅದಾದಮೇಲೆ ಇನ್ನೊಂದು ಹಾಕಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಇನ್ನೊಂದು ಹಾಕ್ಬಿಟ್ಟು ನೆಕ್ಸ್ಟ್ ಇದಕ್ಕೆ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಫಸ್ಟ್ ನಾವು ಬರೀ ಕೈಮಾಗೆ ಮತ್ತು ವೆಜಿಟೇಬಲ್ಸ್ಗೆಲ್ಲ ಹಾಕಿರ್ತೀವಿ. ಇವಾಗ ಏನಾದರೂ ಎಕ್ಸ್ಟ್ರಾ ಬೇಕು ಅಂತಂದರೆ ಇನ್ನೊಂಚೂರು ಉಪ್ಪು ಖಾರ ಅದಾದಮೇಲೆ ಪೆಪ್ಪರ್ ಎಲ್ಲ ಹಾಕೋಬೋದು. ಏನು ಬೇಕೋ ಎಲ್ಲ ಹಾಕ್ಕೊಂಡು ನಿಮ್ಗೆ ಹೆಂಗೆ ಬೇಕೋ ಆ ಥರ ಕಸ್ಟಮೈಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ಸ್ವಲ್ಪ ಗರಂ ಮಸಾಲ ಕೂಡ ಆ್ಯಡ್ ಮಾಡಿದ್ದೀನಿ. ಸೊ ಇಷ್ಟೆಲ್ಲ ಆ್ಯಡ್ ಮಾಡಿಬಿಟ್ಟು ಫುಲ್ ಉಪ್ಪು ಖಾರ ಎಲ್ಲ ಜಾಸ್ತಿ ಇರಬೇಕು, ಆವಾಗಲೇ ನಾನ್ ವೆಜ್ ಚೆನ್ನಾಗಿರೋದು. ಎಸ್ಪೆಷಲಿ ನಾನ್ ವೆಜ್, ಮೇಕ್ ಇಟ್ ವೆರಿ ಸ್ಪೈಸಿ ಆ್ಯಂಡ್ ಯು ವಿಲ್ ಲವ್ ಇಟ್. ನೆಕ್ಸ್ಟ್ ಇಲ್ಲಿ ನಾನು ಚೆನ್ನಾಗಿ ತುಪ್ಪ ಕೂಡ ಹಾಕಿದ್ದೀನಿ. ನಂಗೆ ಎಷ್ಟೇ ಫ್ಯಾಟ್ ಅಥವಾ ಏನೇ ಇರಲಿ, ಎಷ್ಟು ಆಯಿಲ್ ಏನು ಹಾಕಿದ್ರೇನೋ ನಂಗೆ ಲಾಸ್ಟಲ್ಲಿ 1 ಸ್ಪೂನ್ ತುಪ್ಪ ಹಾಕಿದ್ರೇ ನಂಗೆ ಫುಲ್ ಸ್ಯಾಟಿಸ್ಫೈ ಆಗೋದು. ಒಂದು ನಾನ್ ವೆಜ್ಗೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು 2 ಪೀಸ್ ಹಾಕಿದ್ನಲ್ಲ ಅದನ್ನು ತೆಗೆದುಬಿಟ್ಟೆ, ಬಿಕಾಸ್ ಈ ಥರ ಮಿಕ್ಸ್ ಮಾಡ್ತಾ ಅದು ಕಚ ಅಂತ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಟಿದ್ದೆ. ನೆಕ್ಸ್ಟ್ ಇನ್ನೇನೆಲ್ಲ ಮುಗೀತು ಅಂದಾಗ ಆ 2 ಪೀಸ್ನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಗೊಜ್ಜು ಥರ ಇದೆ, ಅದನ್ನು ಸೈಡಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಬಿಸಿ ದೋಸೆ ಹಾಕ್ಕೊಟ್ಬಿಟ್ಟು ಎಲ್ಲರಿಗೂ ಸರ್ವ್ ಮಾಡಿದೆ. ಆ್ಯಂಡ್ ಇಟ್ ಈಸ್ ವೆರಿ ಗುಡ್ ಬ್ರೇಕ್ಫಾಸ್ಟ್ ಆಪ್ಷನ್. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಮಸಾಲೆ ದೋಸೆ ಎಲ್ಲ ಹೆಂಗೆ ಮಾಡ್ತಿರಲ್ಲ ಅದೇ ಥರ ಮಾಡೋದು. ಜಸ್ಟ್ ದೋಸೆ ಹಾಕ್ಬಿಟ್ಟು ಆ ಗೊಜ್ಜಿನ ಮೇಲುಗಡೆ ಕ್ಲೀನಾಗಿ ಸ್ಪ್ರೆಡ್ ಮಾಡಿ ಮೇಲೆ ತುಪ್ಪ ಹಾಕೋದು ದೋಸೆಗೆ. ತುಂಬ ಚೆನ್ನಾಗಿರುತ್ತೆ, ಎಲ್ಲರೂ ಟ್ರೈ ಮಾಡಿ ದಿಸ್ ವೀಕೆಂಡ್. ಇನ್ನೇನು ಶ್ರಾವಣ ಎಲ್ಲ ಮುಗ್ದೋಯ್ತು, ಎಲ್ಲರಿಗೂ ಕೂಡ ಕಂಪ್ಲೀಟ್ಲಿ ಶ್ರಾವಣ ಮುಗೀತು. ಸೊ ಪ್ಲೀಸ್ ಟ್ರೈ ದಿಸ್ ಅಟ್ ಯುವರ್ ಹೋಮ್. ನಮ್ಮ ತೋಟದ್ದು ಯಶಿಕಾ ಫೇವ್ರೇಟ್ ಫ್ರೂಟ್ ಜಾಕ್ ಫ್ರೂಟ್ ಅಲ್ಲ ಪಿಂಕಿ? ಬಟ್ ಇದು ಕಟ್ ಮಾಡೋದೇ ತುಂಬ ಕಷ್ಟವಾದ ಕೆಲಸ. ಜಾಕ್ ಫ್ರೂಟ್ ಯಾರಿಗೆಲ್ಲ ಇಷ್ಟ? ನನಗಂತೂ ದಿಸ್ ಇಸ್ ಒನ್ ಆಫ್ ದ ಹೇಟೆಸ್ಟ್ ಫ್ರೂಟ್. ನಮ್ಮ ಮನೆಗೆ ಅದು ಬಂದರೆ ನಾನು ಅದಿರೋ ಕಡೆನೇ ಹೋಗಲ್ಲ, ಬಿಕಾಸ್ ಆ ಸ್ಮೆಲ್ ಕಂಡ್ರೇ ನಂಗೆ ಆಗಲ್ಲ. ಅಷ್ಟು ಫ್ರೇಗ್ರೆನ್ಸ್ ಇರುತ್ತೆ ಈ ಜಾಕ್ ಫ್ರೂಟ್ದು, ನಂಗೆ ಇಷ್ಟನೇ ಆಗಲ್ಲ. ಯಾರ್ಯಾರು ಜಾಕ್ ಫ್ರೂಟ್ನ ಹೇಟ್ ಮಾಡ್ತಿರೋ ಪ್ಲೀಸ್ ಕಮೆಂಟ್ ಮಾಡಿ, ಬಿಕಾಸ್ ನಂಗೆ ಆ ಫ್ರೂಟ್ ಕಂಡ್ರೇ ಆಗಲ್ಲ. ಅದರಲ್ಲಿ ಜಾಕ್ ಫ್ರೂಟ್ ಬಿರಿಯಾನಿ ಮಾಡ್ತಾರೆ, ಜಾಕ್ ಫ್ರೂಟ್ ಕಬಾಬ್ ಮಾಡ್ತಾರೆ, ಜಾಕ್ ಫ್ರೂಟ್ ಕರಿ ಮಾಡ್ತಾರೆ, ಮತ್ತು ಜಾಕ್ ಫ್ರೂಟಲ್ಲಿ ರಸಾಯನ ಎಲ್ಲ ಮಾಡ್ತಾರೆ, ಮತ್ತು ಆಲ್ಸೋ ಕೇಸರಿ ಬಾತ್ ಮಾಡ್ತಾರೆ. ಏನಂದರೆ ಅದು ಎಲ್ಲ ಮಾಡ್ತಾರೆ. ಯಶಿಕಾಗೆ, ನಮ್ಮ ಮಮ್ಮಿಗೆ, ನಮ್ಮ ಡ್ಯಾಡಿಗೆ ಎಲ್ಲರಿಗೂ ಇಷ್ಟ. ಬಟ್ ನನಗೆ ಐ ಆಮ್ ವೆರಿ ಫಾರ್ ಫ್ರಮ್ ಇಟ್. ಆ ಸ್ಮೆಲ್ಲು ಅದು ಎಲ್ಲೋ ಇರ್ಬೋದು, ಆ ಸ್ಮೆಲ್ ಒಂಚೂರು ನನಗೆ ಬಂದ್ರೂ ಐ ಸ್ಟಾರ್ಟ್ ಪ್ಯೂಕಿಂಗ್. ಇಲ್ಲೇ ಒಂಥರ ಆಡ್ತಾ ಇರ್ತೀನಿ ನಾನು, ಬಿಕಾಸ್ ಐ ಜಸ್ಟ್ ಹೇಟ್ ದಟ್ ಫ್ರೂಟ್. ಆ್ಯಂಡ್ ಯಾರ್ಯಾರು ನನ್ನ ಟೀಮ್ ಅಂತ ಕಮೆಂಟ್ ಮಾಡಿ ಗೈಸ್, ಬಿಕಾಸ್ ಐ ಹೇಟ್ ದಿಸ್ ಫ್ರೂಟ್. ಎನಿವೆ, ಯಾರಿಗಿಷ್ಟ ಆಯಿತೋ ಅವ್ರೇನು ಅಂದ್ಕೋಬೇಡಿ, ನನಗಿಷ್ಟ ಇಲ್ಲ ಅಷ್ಟೇ. ನನಗೆ ಇವಾಗ ನೋಡ್ತಾ ಇದ್ರು ಕೂಡ ಒಂಥರ ಅನಿಸ್ತದೆ, ಬಟ್ ಕೆಲವೊಬ್ರಿಗೆ ಇಷ್ಟ ಇರುತ್ತಲ್ವ. ಎನಿವೆ, that's it for today's vlog, and so many of you are asking about shoutouts. ಸೊ ಕಂಟಿನ್ಯೂಸಾಗಿ ನಾನು ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಲ್ಲ, ಆಗ shoutouts ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಟಿಲ್ ಎಂಡ್. ಬಾಯ್.